ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಶ್ರೀಪತಿಹಳ್ಳಿ ದೇವರಹಟ್ಟಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಜಗನ್ಜ್ಯೋತಿ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷ್ಮೀ ನರಸಿಂಹನ ಭಕ್ತರುಗಳು ಆಗಮಿಸಿ ಸಂಭ್ರಮದಿಂದ ದೀಪಗಳನ್ನು ಹಚ್ಚಿದರು. ಲಕ್ಷ್ಮೀ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿಯನ್ನು ದೇವಾಲಯದ ಸುತ್ತ ರಥಬೀದಿಯಲ್ಲಿ ಉತ್ಸವ ನಡೆಸಲಾಯಿತು. ಪಟಾಕಿಗಳನ್ನು ಸಿಡಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತರುಗಳು ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಲಕ್ಷ್ಮೀ ನರಸಿಂಹಸ್ವಾಮಿಯ ಪಾದಂಗಳಿಗೆ ಶಿರವಾಗಿ ನಮಿಸುತ್ತಾ ಧರ್ಮಪ್ರಭು ಕೆಂಪೇಗೌಡರ ನಾಡಿನ ಶ್ರೀಪತಿಹಳ್ಳಿ ದಾಖಲೆ ದೇವರಟ್ಟಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೀಪೋತ್ಸವ ನಡೀತಾ ಇದೆ. ಪೂಜಾರಪ್ಪನವರು ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಬೇಕಂತ ಕೇಳ್ಕೊಡ್ತೀವಿ. ಇವತ್ತು ವಿಶೇಷವಾಗಿ ಕಡೆ ಕಾರ್ತಿಕ ಪ್ರಯುಕ್ತ ಅಮಾವಾಸ್ಯೆಯ ದಿವಸ ಸ್ವಾಮಿಯವರಿಗೆ ನಾವು ಲಕ್ಷ ದೀಪೋತ್ಸವವನ್ನು ಏರ್ಪಡಿಸಿದ್ದೀವಿ. ಜಗನ್ಜ್ಯೋತಿ ದೀಪೋತ್ಸವವನ್ನು ನೆರವೇರಿಸ್ತಾ ಇದ್ದೀವಿ. ಇದ್ರ ವಿಶೇಷ ಏನಂತಂದರೆ, ಅನಾದಿ ಕಾಲದಿಂದಲೂ ನಮ್ಮ ಕಾಡುಗೊಲ್ಲರು ವರ್ಷ ಪೂರ್ತಿ ಶುಕ್ರವಾರ ದಿವಸ ಹಸುವಿನಲ್ಲಿ ಹಾಲು ಕರೆಯೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಗೋವಿನಲ್ಲಿ ವರ್ಷಕ್ಕೆ ಒಂದಾವರ್ತಿ ಅಂದರೆ ಈ ಕಡೆ ಕಾರ್ತಿಕದಲ್ಲಿ ನಾವು ಗೋವಿನಲ್ಲಿ ಶುಕ್ರವಾರ ದಿವಸ ಹಾಲು ಕರೆದು ಅದನ್ನು ಭಯಭಕ್ತಿಯಿಂದ ನಮ್ಮ ಕಾಡುಗೊಲ್ಲ ಸಂಪ್ರದಾಯದಂತೆ ತಂದು ಇಲ್ಲಿ ಸ್ವಾಮಿಗೆ ಅರ್ಪಿಸ್ತಾರೆ. ನಾವು ಅದನ್ನು ಇಲ್ಲಿ ದೇವಸ್ಥಾನದಲ್ಲಿ ಅದನ್ನು ಕಾಯಿಸಿ ಹೆಪ್ಪು ಮಾಡಿ ಅದನ್ನು ಸ್ವಾಮಿಗೆ ಗಂಧ ಮತ್ತು ನೈವೇದ್ಯ ತುಪ್ಪದಿಂದ ಸ್ವಾಮಿಗೆ ಗಂಧವನ್ನು ಮತ್ತು ನೈವೇದ್ಯವನ್ನು ಮಾಡೋದು ಈ ದೀಪಾವಳಿಯ ಒಂದು ತುಂಬ ವಿಶೇಷವಾದ ಇವತ್ತಿನ ವಿಶೇಷ. ಜಗನ್ಜ್ಯೋತಿ ದೀಪ ಅಂತ ಹೇಳಿದ್ರಿ, ಯಾವ ರೀತಿ ಮಾಡ್ತಾರೆ ಅದನ್ನು? ಜಗನ್ಜ್ಯೋತಿ ಅಂತಂದರೆ ಈಗ ನಾನು ಹೇಳ್ದಂಗೆ ಈಗ ಗೋಮಾತೆ ತುಪ್ಪದಿಂದ ಅದನ್ನು ಮತ್ತು ಯಾವುದಕ್ಕೆ ನಾವು ಬೆಳೆಸೋದಿಲ್ಲ. ಆ ಗೋಮಾತೆ ತುಪ್ಪದಿಂದ ಮಾತ್ರ ನಾವು ದೀಪವನ್ನು ಹಚ್ಚಿ ಅದನ್ನು ಸ್ವಾಮಿಗೆ ಬೆಳಗೋದ್ರ ಮುಖಾಂತರ ಜಗನ್ಜ್ಯೋತಿಯನ್ನು ಆಚರಿಸ್ತೀವಿ. ಭಕ್ತರ ಬದುಕಿನ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ನೀಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಅಹೋಬಲದ ನರಸಿಂಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಟ್ಟಿನಲ್ಲಿ ಸಕಲ ಚರಾಚರ ಜೀವಿ ಜಂತುಗಳಿಗೆ ಆರೋಗ್ಯ ಭಾಗ್ಯಗಳನ್ನು ಕರುಣಿಸುತ್ತಾ ಲೀಲಾ ವಿನೋದದಿಂದ ನಡೀತಾ ಇರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಜನಪದ ಸಂಪ್ರದಾಯದಂತೆ ಭೂಮಿ ಪುತ್ರರ ಆಶಯದಂತೆ ಸಕಲ ವಸ್ತುಗಳನ್ನು ಇಟ್ಟು ಗೋಮಾತೆಯ ಹಾಲನ್ನು ಕರೆದು ಸೆಗಣಿಯನ್ನು ಕಟ್ಟೆಯನ್ನು ಕಟ್ಟಿ ತುಪ್ಪದ ದೀಪವನ್ನು ಹಚ್ಚಿ ಅನ್ನದಾತ ರೈತ ಬೆಳೆದಂಥ ಹತ್ತಿಯನ್ನು ಹೊಸದು ಬತ್ತಿಯನ್ನು ಮಾಡ್ತಕ್ಕಂಥದ್ದು ಜಗನ್ಜ್ಯೋತಿ ದೀಪೋತ್ಸವ. ಜಗತ್ತಿನ ಎಲ್ಲ ಜೀವ ಜಂತುಗಳಿಗೆ ಸರ್ವ ಸಮುದಾಯಗಳಿಗೆ ಒಳಿತನ್ನು ಮಾಡಲಿ ಅಂತೇಳಿ ಧರ್ಮಪ್ರಭು ಕೆಂಪೇಗೌಡರ ಸೀಮೆಯಲ್ಲಿ ಚಾರಿತ್ರಿಕವಾಗಿ ಒಂದು ವಿಶೇಷವನ್ನು ಆಚರಿಸ್ಕೊಂಡು ಬಂದಿರತಕ್ಕಂಥದ್ದು ಚಾರಿತ್ರಿಕ ಇತಿಹಾಸದ ದಾಖಲೆಗಳಲ್ಲಿದೆ. ಶ್ರೀಪತಿಹಳ್ಳಿಯ ಸಮಸ್ತ ಮತ್ತು ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಭಕ್ತರು ಕೂಡ ಭವರೋಗ ನಿವಾರಕ ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ಅಡಿದಾವರಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸಕಲ ಚರಾಚರ ಜೀವಜಂತಿಗಳಿಗೆ ಒಳಿತನ್ನು ಮಾಡಲಿ, ಲೋಕ ಕಲ್ಯಾಣವಾಗಲಿ, ರೈತನ ಹೊಲದಲ್ಲಿ ಮಳೆ ಬೆಳೆಯಾಗಿ ಬೆಳಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತೀವಿ. ಬಲರಾಮ್ ಅವರೇ ನಮಸ್ತೆ. ಮಾಗಡಿ ತಾಲೂಕಿನ ಶ್ರೀಪತಿಹಳ್ಳಿ ದೇವರಹಟ್ಟಿಯಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಇವತ್ತು ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ತಾವು ಕೂಡ ಬಂದಿದ್ದೀರಾ. ಯಾವಾಗಲಿಂದ ಬರ್ತಾ ಇದ್ದೀರಾ ಈ ದೇವಸ್ಥಾನಕ್ಕೆ ಅಂತ ವಿಚಾರ? ನಮಗೆ ಕುಲದೇವರಿದು ಲಕ್ಷ್ಮೀ ನರಸಿಂಹಸ್ವಾಮಿ. ನಾನು ಲೆಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ. ನಾನು ಮಾಗಡಿ ತಾಲೂಕಿನವನೇ. ನಾನು ಸಹ ಮರಿಕುಪ್ಪೆ ನನ್ನ ಸ್ವಂತ ಊರು. ಹಾಗಾಗಿ ನನಗೆ ತಾಯಿ ಮನೆ ಕೂಡ ಕೆಂಪಸಾಗರನೇ. ಹಾಗಾಗಿ ನಾವು ವರ್ಷನೂ ಬರ್ತಾಯಿರ್ತೀವಿ, ತಿಂಗಳು ಬರ್ತೀವಿ. ಬಟ್ ಇವತ್ತು ನಮಗೆ ಇವತ್ತು ದೀಪೋತ್ಸವ ಐತೆ ಅಂತ ನಮ್ಮ ಮಗು ಕೂಡ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಮಕ್ಕಳು ಮರಿ ಎಲ್ಲ ಸಂಜೆ ಸ್ಕೂಲಿಂದ ಬಂದಾದ ನಂತರ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ಇಲ್ಲಿ ದೀಪೋತ್ಸವ ನಡೀತಾ ಇತ್ತು. ಕಟ್ಟಡ ಕೂಡ ನಡೀತಾ ಇದೆ. ಇಲ್ಲಿ 2.5 ಕೋಟಿ ಅಂದಾಜು ಮೊತ್ತದಲ್ಲಿ ನಾವು ಕೂಡ ಸಹಾಯ ಕೈಲಾದಷ್ಟು ಮಾಡಬೇಕು ಅಂತೇಳಿ ನಾನು 1-2 ಲಕ್ಷ ಇದನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ.
ನೋಡೋಣ ಭಗವಂತನ ಇದು ಎಲ್ಲರೂ ಒಳ್ಳೇದಾಗಲಿ. ಏನು ಆರೈಕೆ ಮಾಡ್ಕೊತೀರಾ, ಹರಕೆ ಮಾಡ್ಕೊಡ್ತೀರಿ? ಅದಕ್ಕೆ ನಾನು ತಿಳಿದ ಮಟ್ಟಿಗೆ ನಾನು ಚಿಕ್ಕ ಹುಡುಗನಾಗಿಂದ ನಾನು ಬರ್ತಾ ಇರೋದು ಸುಮಾರು ಸತಿ ಮಂಡೆನೂ ಕೂಡ ಕೊಟ್ಟಿದ್ದೀನಿ, ನಾನು ಕೂದಲೂ ಕೂಡ ಮುಡಿ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ನನ್ನ ನೆಂಬಿರೋ ಅಂಥದ್ದು, ನಾನು ಕೇಳ್ಕೊಂಡಿರೋ ಅಂಥದ್ದು ಎಲ್ಲವೂ ನನಗೆ ಸತ್ಯವಾಗಿ ನಡೆದಿದೆ. ನನಗೆ ಇಲ್ಲಿವರೆಗೂ ಭಗವಂತ ಎಲ್ಲ ರೀತಿಯೂ ದಾರಿ ಬಿಟ್ಕೊಂಡು ಬಂದಿದ್ದಾನೆ. ನಾವು ಒಂದು ಕಾಲದಲ್ಲಿ ಇವಾಗ ನಾವು ರೈತಾಪಿ ಜನಾಂಗದವರೇ, ಚಿಕ್ಕ ಹುಡುಗರಿಂದನೂ ನಾವು ರೈತರೇ. ಆದರೂ ಇವತ್ತು ಈ ಮಟ್ಟಿಗೆ ತೊಗೊಂಬಂದುಬಿಟ್ಟಿದ್ದಾನೆ ಭಗವಂತ ಅಂದರೆ ಅವನಿಗೆ ನಾವು ಚಿರಋಣಿಯಾಗಿರೋಕ್ಕೆ ಇಷ್ಟಪಡ್ತೀವಿ. ಕೆಂಪೇಗೌಡರ ತಾಯಿ ಹೆಸರು ಕೆಂಪಮ್ಮ. ಆಕೆಯ ಹೆಸರಿನಲ್ಲಿ ಕೆಂಪಸಾಗರದಲ್ಲಿ ಹಿರಿಯ ಕೆಂಪೇಗೌಡರು ಕೆಂಪಸಾಗರ ಕೆರೆಯನ್ನು ಕಟ್ಟಿಸ್ತಾರೆ. ನೋಡಿ, ತಾಯಿಯರ ಹಾರೈಕೆ ಹೇಗಿರುತ್ತೆ ಅಂದರೆ, ಚಿಕ್ಕ ಮಗುನಲ್ಲೇ ಹೇಳ್ತಿದ್ರಂತೆ, ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ತೋಡಿಸು, ನಲ್ಗಾಗರಮ್ಮ ಮಾಡಿಸು. ಅಂದರೆ ಕಂದ ಅಕ್ಕಿ ಪಕ್ಷಿ ಕುಡಿಯೋಕೆ ಬಂದು ಕೆರೆ ಕಟ್ಟಿಸಪ್ಪ ಅಂತ ಹೇಳಿ. ಸೊ ಕೆಂಪಸಾಗರದ ಹೆಸರನ್ನು ಸ್ಮರಣೆ ಮಾಡಿದ್ದೀರಿ, ಅದು ಕೆಂಪೇಗೌಡನ ಸ್ಮರಣೆ ಮಾಡಿದಂತೆ. ಇನ್ನು ಕೋರಮಂಗಲ ಇದೆಯಲ್ಲ ನಿಮ್ಮೂರ ಹತ್ರ, ಚೆನ್ನಗರಾಯ ಸ್ವಾಮಿ, ಅದು ಚೆಲುವ ಚೆನ್ನಿಗರಾಯ ಸ್ವಾಮಿ ಹೊಯ್ಸಳರ ಬಿಟ್ಟಿದೇವನ ಕಾಲದಲ್ಲಿ ಇರ್ತಕ್ಕಂಥದ್ದು. ಸೊ ದೇಗುಲ ದರ್ಶನಕ್ಕೆ ಬಂದಂಥ ತಮಗೆ ಹಂಚಿಕೊಂಡಂಥ ಭಕ್ತರಿಗೆ ವಂದನೆ, ಅಭಿನಂದನೆ. ತಮಗೂ ಕೂಡ GTV ವೆಂಕಟೇಶ್ ಅಣ್ಣವ್ರಿಗೂ ಮತ್ತು ಮಾರಣ್ಣವ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಇಲ್ಲಿ ಬಂದಿರೋ ಅಂಥ ಭಕ್ತಾದಿಗಳಿಗೆಲ್ಲರಿಗೂ ಸಕಲ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಕಾಪಾಡಲಿ ಅಂತ ನಮಸ್ಕಾರ.
ಹಾಡು ಹೇಳ್ತಿದ್ರಲ್ಲ, ಒಂದು ಪದ ಹೇಳಿ ಅವರು. ಕಂಬದನರ ಚುಂಬಕರಿ ಬಾರ ತುಗಿ ಬಾರ ನಂಬಿದನ ಬಾಲ ಗಿಳಿರಾಮಾನಿ ನಂಬಲ ಬಿಡಿದಲ ರಘುರಾಮ. ಎತ್ಕಯರಿಂದ ಮತ್ ಬಂದರಂಗಯ್ಯ ಬುತ್ತಿಲಿ ಚಂಬೆ ಬಲಗೈಲಾನಿ ನಂಬಲ ಬಿಡಿದಲ ರಘುರಾಮ. ಬುತ್ತಿಲಿ ಚಂಬೆ ಬಲಗೈಲಾನಿ ನಂಬಲ ಬಿಡಿದಲ ರಘುರಾಮ. ಕಯರಿಂದ ಮತ್ ಬಂದರಂಗಯ್ಯ ಬುತ್ತಿಲಿ ಚಂಬೆ ಬಲಗೈಲಾನಿ ನಂಬಲ ಬಿಡಿದಲ ರಘುರಾಮ. ಬುತ್ತಿಲಿ ಚಂಬೆ ಬಲಗೈಲಾನಿ ನಂಬಲ ಬಿಡಿದಲ ರಘುರಾಮ. ಕಂಬದನರ ಚುಂಬಕರಿ ಬಾರ ತುಗಿ ಬಾರ ನಂಬಿದನ ಬಾಲ ಗಿಳಿರಾಮ ನೀ ನಂಬಲ ಬಿಡಿದಲ ರಘುರಾಮ. ನೀ ನಂಬಲ ಬಿಡಿದಲ ರಘುರಾಮ. ನೀ ನಂಬಲ ಬಿಡಿದಲ ರಘುರಾಮ. ಎತ್ಕಯರಿಂದ ಮತ್ ಬಂದರಂಗಯ್ಯ ಬುತ್ತಿಲಿ ಚಂಬೆ ಬಲಗೈಲಾನಿ ನಂಬಲ ಬಿಡಿದಲ ರಘುರಾಮ. ನನಗೆ ಸ್ವಲ್ಪ ಇಂದ ಜಾಗ ಕೊಡ್ತಾ ಇದೆ.
ನೀವೇ ತಕ್ಕೊಟ್ಬಿಡಿ, ಹಿಂಗೆ ಬಂದ್ಬಿಡ್ತೀವಿ ಸರಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.